ಹರದನಹಳ್ಳಿಯತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಹೊರಟಿದೆ. ಮೆರವಣಿಗೆ ಮೂಲಕ ಹೊರಟಿದೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಿಂದ ಯಾತ್ರೆ ಹೊರಟಿದೆ. ಹರದನಹಳ್ಳಿಯತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಿಂದ ಯಾತ್ರೆ ಹೊರಟಿದೆ. ವಿಶೇಷ ವಾಹನದಲ್ಲಿ ಮಾವಿನ ಕೆರೆವರೆಗೂ ಅಂತಿಮ ಯಾತ್ರೆ ಇರುತ್ತೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಚೆನ್ನಮ್ಮ ಅವರ ದರ್ಶನಕ್ಕಾಗಿ ಪ್ರತಿ ಗ್ರಾಮಗಳಲ್ಲಿ ಜನರು ಸೇರ್ಕೊಂಡಿದ್ದಾರೆ. ಮಾವಿನಕೆರೆಯ ಬೆಟ್ಟದ ತಪ್ಪಲಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಯ ಇಕ್ಕೆಲೆಗಳಲ್ಲಿ ಕೂಡ ನಿಂತುಕೊಂಡು ಜನ ಅಂತಿಮ ಯಾತ್ರೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಒಂದು ಕಡೆ ಅವರ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಜಾಗ ಸಿದ್ಧವಾಗಿದೆ ಅನ್ನುವ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ.